ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀಕರ ಸ್ವರೂಪ ಪಡಿತಾ ಇದೆ. ಇದರ ನೇರ ಪರಿಣಾಮ ಜಾಗತಿಕವಾಗಿ ಕಚ್ಚಾ ತೈಲದ ಮೇಲೆ ಬೀಳೋಕೆ ಶುರುವಾಗಿದೆ. ಇದೇ ವಿಚಾರ ಸಂಸತ್ ಕಲಾಪದಲ್ಲೂ ಗದ್ದಲವನ್ನು ಸೃಷ್ಟಿ ಮಾಡಿತು. ಸಿಲಿಂಡರ್ ದರ, LPG ದರ ಏರಿಕೆಯನ್ನೇ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಸಂಸತ್ನ ಒಳಗೂ ಹೊರಗೂ ಹೋರಾಟ ಶುರು ಮಾಡಿವೆ. ದೇಶದ ಆರ್ಥಿಕತೆ ಹೇಗಿದೆ? ಬೆಲೆ ಏರಿಕೆ ಯಾಕೆ ಆಗ್ತಿದೆ? ಸಂಸತ್ತು ಒಳಗೂ ಹೊರಗೂ ಕಾಂಗ್ರೆಸ್ ಹೋರಾಟ. ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧದ ಎಫೆಕ್ಟ್ ನೇರವಾಗಿ ಭಾರತದ ಮೇಲೆ ಬಿದ್ದಿದೆ. ಹರ್ಮುಜ್ ಜಲಸಂಧಿಯ ಟ್ರಾಫಿಕ್ನಿಂದಾಗಿ ಭಾರತಕ್ಕೆ ಬರುತ್ತಿರುವ ಕಚ್ಚಾ ತೈಲ ನಿಧಾನವಾಗ್ತಿದೆ. ಕಚ್ಚಾ ತೈಲ ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ದಿನೇ ದಿನೇ ಆತಂಕ ಎದುರಾಗಿದೆ. ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಇದೀಗ ಪೆಟ್ರೋಲ್ ಬೆಲೆಯೂ ಹೆಚ್ಚಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಸಂಸತ್ ಅಧಿವೇಶನದ ಆರಂಭಕ್ಕೂ ಮುನ್ನ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇಂಡಿಯಾ ಕೂಟದ ಸಂಸದರು ಪ್ರತಿಭಟಿಸಿದ್ರು. ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿಯುತ್ತಿವೆ. ತೈಲ ಪೂರೈಕೆ ಆಗ್ತಿಲ್ಲ. ಭಾರತೀಯರು ಗಲ್ಫ್ನಲ್ಲಿ ಸಿಲುಕಿದ್ದಾರೆ. ರಕ್ಷಣೆ ಮಾಡುವ ಕೆಲಸ ಆಗಬೇಕಿದೆ. ಭಾರತಕ್ಕೆ ನಾಯಕತ್ವ ಬೇಕಿದೆ. ಮೌನ ಅಲ್ಲ ಎಂಬ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ರು. ಅದಾದ ಬಳಿಕ ಸಂಸತ್ ಒಳಗೂ ಹೋರಾಟ ಮಾಡಿದೆ ಕಾಂಗ್ರೆಸ್. ಸ್ಪೀಕರ್ ಪೀಠದ ಮುಂದೆ ಪ್ರತಿಭಟಿಸಿದ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. सदन की कार्रवाई को चलाना चाहता हूं। मिनिस्टर है इश्यूड ऑफ स्टेटमेंट अबाउट योर ऑल सब्जेक्ट। आप क्या परिचय दे रहे हैं? ಇದಾದ ಬಳಿಕ ಸಂಸತ್ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಕೇಳಿ ಗೊತ್ತುವಳಿ ನೋಟಿಸ್ ಸಲ್ಲಿಸಿದ್ರು KC ವೇಣುಗೋಪಾಲ್. ಸಾರ್ವಜನಿಕರ ಹಿತದೃಷ್ಟಿಯಿಂದ ತುರ್ತು ಚರ್ಚೆಗೆ ಅವಕಾಶ ಕೇಳಿದ್ರು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದು ನೋಟಿಸ್ ಪ್ರಸ್ತಾಪ ಮಾಡಿ ಚರ್ಚೆಗೆ ಅವಕಾಶ ಕೇಳಿದ್ರು. ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕೊಂಡಿರುವ ಭಾರತೀಯರ ರಕ್ಷಣೆ ಆಗಬೇಕು. ತೈಲ ಭದ್ರತೆ, ಸುರಕ್ಷತೆ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆ ಬೇಕು. ಯುದ್ಧದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ದೇಶದ ಜನರಿಗೆ ಅಭಯ ನೀಡುವ ಕೆಲಸ ಆಗಬೇಕು ಎಂಬುದು ಕಾಂಗ್ರೆಸ್ ಆಗ್ರಹವಾಗಿತ್ತು. ಪಶ್ಚಿಮಿ ಏಷ್ಯಾ में तेजी से बदल रही जियोपॉलिटिकल सिचुएशन अब वहीं तक सीमित नहीं है. इसका असर भारत की एनर्जी सिक्योरिटी पर पड़ रहा है. Fuel prices are rising day by day, and Gulf countries people are very much worried about their future. You see that Western countries, how they are doing all this war-like situation, war situation. How the government of India totally silent on all this situation. Oil prices have gone up very high today. We are worried about the shortage of gas in the country. There are many, and of course LPG prices were raised by the government just a couple of days ago. So there are issues affecting the Aam Aadmi in India. ಪ್ರತಿಪಕ್ಷಗಳು ಹೀಗೆ ಮುಗಿಬೀಳುತ್ತಲೇ ಸಚಿವರುಗಳು ಕೂಡ ತಿರುಗೇಟು ಕೊಟ್ಟರು. ರಾಜ್ಯಸಭೆಯಲ್ಲಿ JP ನಡ್ಡಾ, ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಕಾಂಗ್ರೆಸ್ ನಾಯಕರ ಗಲಾಟೆಗೆ ಟಾಂಗ್ ಕೊಟ್ಟರು. The rules of this house, they don't understand the values of the constitution. ये क्या चाहते हैं आप लोग? क्या एक परिवार, एक आदमी पूरा देश का महाराजा है क्या? ಕಾಂಗ್ರೆಸ್ ಸದಸ್ಯರ ಗಲಾಟೆಗಳ ಮಧ್ಯೆಯೇ ಕೇಂದ್ರ ಸರ್ಕಾರ ಕೈಗೊಂಡ ನಿರ್ಧಾರ, ಕ್ರಮಗಳ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಿದರು ವಿದೇಶಾಂಗ ಸಚಿವ S ಜೈಶಂಕರ್. ಯುದ್ಧದ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಿಲುಕೊಂಡಿದ್ದ ಸುಮಾರು 65,000 ಭಾರತೀಯರನ್ನ ರಕ್ಷಿಸಲಾಗಿದೆ. ಟೆಹರಾನ್ನೊಂದಿಗೆ ಸಂಪರ್ಕದಲ್ಲಿದ್ದು ಭಾರತೀಯರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ಭಾರತದಲ್ಲಿರುವ 3 ಇರಾನ್ ಹಡಗುಗಳು ಸುರಕ್ಷಿತವಾಗಿದ್ದು 1 ಹಡಗು ಮಾತ್ರ ನಾಶವಾಗಿದೆ. ಹಡಗುಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ಭಾರತಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಯುದ್ಧದಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು, 1 ಕಣ್ಮರೆಯಾಗಿದ್ದಾರೆ. ಇರಾನ್ನೊಂದಿಗೆ ಈ ಸಂದರ್ಭದಲ್ಲಿ ಯಾವುದೇ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಆದಾಗ್ಯೂ ಪರಸ್ಪರ ಮಾತುಕತೆ ಮೂಲಕ ಆರ್ಥಿಕ, ರಾಜತಾಂತ್ರಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು. ತೈಲ ಪೂರೈಕೆ ಹಾಗೂ ಬೆಲೆ ಏರಿಕೆ ಬಗ್ಗೆ ದೇಶದ ಜನರು ಆತಂಕ ಪಡಬೇಕಿಲ್ಲ ಅಂತ ಜೈಶಂಕರ್ ಅಭಯ ನೀಡಿದ್ರು. ಸಂಸತ್ ಕಲಾಪದಲ್ಲಿ ಚರ್ಚೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿರುವ ಕಾರಣಕ್ಕೆ ಸದನವನ್ನ ಮುಂದೂಡಲಾಗಿದೆ. ಮತ್ತೆಯೂ ಅದೇ ಪಟ್ಟು ಮುಂದುವರಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದರೂ ಜೈಶಂಕರ್ ಸಂಸತ್ನಲ್ಲಿನ ಬೆಳವಣಿಗೆಗಳು, ಯುದ್ಧದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ರು. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರು.
ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಭೀಕರ ಪರಿಣಾಮಗಳು ಪ್ರಪಂಚದ ಎಲ್ಲೆಡೆಯೂ ಹಬ್ಬುವ ಲಕ್ಷಣ ಗೋಚರಿಸುತ್ತಿದ್ದು, ಭಾರತ ಸರ್ಕಾರ ಕೂಡ ಗಲ್ಫ್ ಯುದ್ಧವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.